ಟಿಕೆಟ್ ನೀಡದೆ ಚೆಕಿಂಗ್ ವೇಳೆ ನಿರ್ವಾಹಕ ಸಿಕ್ಕಿಬಿದ್ದಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕತ್ರಿಗುಪ್ಪೆ ಬಳಿ ಬಿಎಂಟಿಸಿ ಓಲ್ವೋ ಬಸ್ ಅನ್ನು ತಡೆದು ಕಾರ್ಮಿಕ ಸಂಘಟನೆ ಪ್ರತಿಭಟನೆ ನಡೆಸ್ತಾ ಇದೆ. ಜೂನ್ 11ರಂದು 11 ರೂಪಾಯಿಯ 5 ಟಿಕೆಟ್ ನೀಡಿಲ್ಲ ಅಂತ ಆರೋಪಿಸಿ ಬಿಎಂಟಿಸಿ ಓಲ್ವೋ ಬಸ್ ನಿರ್ವಾಹಕ ಶ್ರೀಶೈಲ ಭಾವಿಕಟ್ಟಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿತ್ತು. ಸದ್ಯ ಶ್ರೀಶೈಲ ಭಾವಿಕಟ್ಟಿ ಮೇಲಿನ ಕೇಸ್ ತನಿಖೆಯ ಹಂತದಲ್ಲಿದೆ. ಆದರೆ ಸುಳ್ಳು ಕೇಸನ್ನ ದಾಖಲು ಮಾಡಲಾಗಿದೆ ಅಂತ ಆರೋಪಿಸಿ ಬೆಳಗ್ಗೆ 5:50ರಿಂದ ಡಿಪೋ ಮುಂದೆ ಬಸ್ ಅನ್ನ ತಡೆದು ಪ್ರತಿಭಟನೆಯನ್ನ ನಡೆಸಲಾಗ್ತಿದೆ. ಇನ್ನು ಪ್ರತಿಭಟನೆ ಹಿನ್ನೆಲೆ ಬಸ್ ಇಲ್ಲದೆ ಪ್ರಯಾಣಿಕರು ಕೂಡ ಪರದಾಡ್ತಿದ್ದಾರೆ. ಹೀಗಾಗಿ ಸ್ಥಳದಲ್ಲಿ ಚೆನ್ನಮ್ಮನ ಅಚ್ಚುಕಟ್ಟೆ ಠಾಣಾ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೂಡ ಕೈಗೊಂಡಿದ್ದಾರೆ. ದಯವಿಟ್ಟು ಮಾತಾಡಿ ಸರ್, ಮಾತಾಡಿ. ನೀವು ಆಶ್ವಾಸನೆ ಕೊಟ್ಟರೆ ಖಂಡಿತ ಗಾಡಿ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಇವತ್ತು ಏನು ಸಿಬ್ಬಂದಿ ಪ್ರತಿಭಟನೆಯನ್ನ ನಡೆಸ್ತಾ ಇರೋದು ಕಾರಣ ಸುಳ್ಳು ಕೇಸನ್ನ ನಿರ್ವಾಹಕನ ಮೇಲೆ ಹಾಕಲಾಗಿದೆ ಅನ್ನೋ ಆರೋಪ ಇವರು ಮಾಡ್ತಾ ಇರೋದು. ಜೂನ್ 11ರಂದು ಒಂದು ಘಟನೆ ನಡೆದಿರುತ್ತೆ. 11 ರೂಪಾಯಿ 5 ಟಿಕೆಟ್ ಅನ್ನ ನೀಡಿಲ್ಲ ಅಂತ ಆರೋಪಿಸಿ ಬಿಎಂಟಿಸಿ ಓಲ್ವೋ ಬಸ್ ನಿರ್ವಾಹಕ ಅಂದ್ರೆ ಕಂಡಕ್ಟರ್ ಶ್ರೀಶೈಲ ಭಾವಿಕಟ್ಟಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿರುತ್ತೆ. ಶ್ರೀಶೈಲ ಭಾವಿಕಟ್ಟಿ ಮೇಲಿನ ಕೇಸ್ ತನಿಖೆಯ ಹಂತದಲ್ಲಿದೆ. ಆದರೆ ಇವೆಲ್ಲವೂ ಕೂಡ ಸುಳ್ಳು ಆರೋಪ, ಸುಳ್ಳು ದೂರನ್ನ ದಾಖಲಿಸಲಾಗಿದೆ ಅಂತ ಆರೋಪಿಸಿ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇರೋದು. ಬೆಳಗ್ಗೆ 5:50ರಿಂದಲೇ ಡಿಪೋ ಮುಂದೆ ಬಸ್ ಅನ್ನು ತಡೆದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಹೀಗಾಗಿ ಪ್ರಯಾಣಿಕರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಕತ್ರಿಗುಪ್ಪೆ ಬಳಿ ಬಿಎಂಟಿಸಿ ಓಲ್ವೋ ಬಸ್ ಅನ್ನು ತಡೆದು ಕಾರ್ಮಿಕ ಸಂಘಟನೆ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಇನ್ನು ಸ್ಥಳದಲ್ಲಿ ಪೊಲೀಸರು ಕೂಡ ಬೀಡು ಬಿಟ್ಟಿದ್ದು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಈಗಾಗಲೇ ಒದಗಿಸಲಾಗಿದೆ. ಒಂದ್ ಕಡೆ ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪ್ರಯಾಣಿಕರು ಬಸ್ಗಳು ಸಿಗದೆ ಸರಿಯಾದ ಸಮಯಕ್ಕೆ ತಾವು ತಲುಪಬೇಕಾದ ಜಾಗಕ್ಕೆ ತಲುಪೋಕೆ ಆಗದೆ ಸಾಕಷ್ಟು ಪರದಾಡ್ತಾ ಇದ್ದಾರೆ ಕೂಡ. ಆದರೆ ನಿರ್ವಾಹಕನ ಮೇಲೆ ಸುಳ್ಳು ಕೇಸನ್ನ ದಾಖಲು ಮಾಡಲಾಗಿದೆ ಅನ್ನೋದು ಇವತ್ತು ಪ್ರತಿಭಟನೆ ನಡೆಸ್ತಾ ಇರುವವರ ಒಂದು ಆರೋಪವಾಗಿದೆ. ಹೀಗಾಗಿ ತಕ್ಷಣಕ್ಕೆ ಇದನ್ನ ಸರಿಪಡಿಸಬೇಕು, ಸುಳ್ಳು ಕೇಸ್ ಏನು ದಾಖಲಾಗಿದೆ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇವತ್ತು ಬಸ್ಗಳನ್ನ ಓಡಾಡೋಕೆ ಬಿಡದೆ ಬಸ್ಗಳನ್ನ ಅಡ್ಡಗಟ್ಟಿ ಪ್ರತಿಭಟನೆಯನ್ನ ನಡೆಸಲಾಗ್ತದೆ. SP ಆಗೈತಂತ ನಾವು ನಿನ್ನೆ ಮೂಲೆ ಮುಚ್ಚ ಮಂದಿ ಇವಾಗ ನೋಡ್ರಿ ಏನು ಸುದ್ದಿನ ಗೊತ್ತಲ್ಲ ತಾತ ಏನು ತಾತ ನೀನು ಇದೇನು ಮಾಡಕ್ಕೆ ಬಿಟ್ಟು ನೀನು ಆಗೋಲ್ಲ ಇದು ಮಾಡ್ಬೇಕಿತ್ತಾನೆ ನೀನು ಯಾವಾಗ ಸರ್ ಸುಮ್ಮನೆ ಇದೆಯಾ SP ಆಗೈತೆ ಅಂತ ಹೇಳ್ತಾರೆ. ಇದು ಏನು ಸಮಾಚಾರ? ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸುಳ್ಳು ಕೇಸು ಇದನ್ನ ಸರಿಪಡಿಸಿ ಅಂತ ಒಂದ್ ಕಡೆ ನಿರ್ವಾಹಕರು ಹಾಗೆ ಅಲ್ಲಿನ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ರೆ, ಮತ್ತೊಂದ್ ಕಡೆ ಜನರು ಬಸ್ ಇಲ್ದಲ್ಲೇ ಪರದಾಡ್ತಾ ಇರೋದು. ಒಟ್ಟಾರೆ ಹೇಗಿದೆ ಪರಿಸ್ಥಿತಿ ಸದ್ಯಕ್ಕಲ್ಲಿ? ಖಂಡಿತ ಸ್ಮಿತಿ, ಈಗಾಗಲೇ ಸ್ಥಳಕ್ಕೆ ಇರುವಂಥ ಒಂದು ಸಿಕ್ಕಾಜ್ ಅಚ್ಚುಕಟ್ಟು ಪೊಲೀಸರು ಈಗಾಗಲೇ ಪ್ರತಿಭಟನೆಕಾರರು ಪ್ರತಿಭಟನೆ ಮಾಡ್ತಾ ಇದ್ರು. ಅವ್ರನ್ನ ತಡೆ ಮುಂದಾದ ನಂತರದಲ್ಲಿ ಒಂದು ಬಂದೋಬಸ್ತ ನೀಡಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ನೀಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕ ಪ್ರಯಾಣಿಕರಿಗೆ ಟಿಕೆಟ್ ನೀಡದಲ್ಲೇ ಹಣ ತಗೊಂಡಿದ್ರು ಅನ್ನೋ ಆರೋಪದಡಿ ಚೆಕ್ಕಿಂಗ್ ಅಧಿಕಾರಿಗಳನ್ನು BMTC ಚೆಕ್ಕಿಂಗ್ ಅಧಿಕಾರಿಗಳು ಬಂದಂಥ ಟೈಮಲ್ಲಿ ಸಿಕ್ಬಿದ್ದಿದ್ರು ಕಂಡಕ್ಟರ್ ಅನ್ನೋ ಆರೋಪದಡಿ ಇಲ್ಲಿಗೆ ಅವ್ರನ್ನ ಒಂದು ಕೇಸ್ ದಾಖಲಾಗಿತ್ತು. ನಂತರ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಈ ಒಂದು ಘಟನೆ ನಡೆದಿರುವಂಥದ್ದು ಇದೇ ತಿಂಗಳು 11ನೇ ತಾರೀಕು ಒಂದು BMTC ಓಲ್ವೋ ಬಸ್ ಎಂದೇ ಸಿಲುಕ್ಪೋರ್ಡಿಂದ ಬರುವಂಥ ಸಂದರ್ಭದಲ್ಲಿ ಚೆಕ್ಕಿಂಗ್ ಅಧಿಕಾರಿಗಳು ಬಸ್ನ ತಡೆದಂಥ ಸಂದರ್ಭದಲ್ಲಿ ಆ ಬಸ್ನಲ್ಲಿ ಕಂಡಕ್ಟರ್ ಎಂದರೆ ಶ್ರೀಶೈಲ ಭಾವಿಕಟ್ಟಿ ಅನ್ನೋ ಕಂಡಕ್ಟರ್ ಇರ್ತಾರೆ. ನಂತರದಲ್ಲಿ ಅವ್ರನ್ನ ಚೆಕ್ ಮಾಡಿದ ಸಂದರ್ಭದಲ್ಲಿ 5 ಜನಗಳಿಗೆ ಟಿಕೆಟ್ ನೀಡದೆ ಪ್ರಯಾಣ ಮಾಡ್ತಿರ್ತಾರೆ. ನಂತರದಲ್ಲಿ ಅವ್ರನ್ನ ಅಲ್ಲಿ ರೀತಿ ಅವ್ರನ್ನ ಒಂದು ತನಿಖೆ ನಡೆಸಿ ಅವ್ರನ್ನೊಂದು ಸಸ್ಪೆಂಡ್ ಮಾಡೋಕ್ಕೆ ಮುಂದಾಗ್ತಾರೆ. ಆದರೆ ಇನ್ನೊಂದು ಕಡೆ ಏನಾಗುತ್ತೆ, ಇವರು ಉದ್ದೇಶಪೂರ್ವಕವಾಗಿ BMTC ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಇದು ನಾನು ಮೊದಲವನಲ್ಲ. ಸುಮಾರು ಜನ BMTC ನಿರ್ವಾಹಕರ ಮೇಲೆ ಒಂದು ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಅಮಾಯಕ ನಿರ್ವಾಹಕರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ, ಚಾಲಕರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಇದು ಮೊದಲಲ್ಲ. ಯಾಕಂದರೆ ಇಷ್ಟು ಟಾರ್ಗೆಟ್ ಅಂತ ಕೊಡಬೇಕಾಗಿರುತ್ತೆ, BMTCಗೆ ಇಷ್ಟು ಟಾರ್ಗೆಟ್ ಅಂತ ಕೊಡಬೇಕಾಗಿರುತ್ತೆ.
ಮತ್ತು ಆ ಹಿನ್ನೆಲೆಯಲ್ಲಿ ಏನು ಯಾವುದೇ ರೀತಿಯ ನಾವು ನಮ್ಮ ಕಡೆಯಿಂದ ಲೋಪದೋಷಗಳು ಯಾವುದೇ ರೀತಿ ಇಲ್ಲ ಅಂದರೂ ಸಹ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆರೋಪ ಸಹ ಕೇಳಿಬರ್ತಿರೋದು. ಆರೋಪ ದಡಿಯಲ್ಲಿ ಈಗ ಅವತ್ತು ಒಂದು ಪ್ರತಿಭಟನೆ ಸಹ ಮಾಡ್ತಾ ಇರೋಂಥದ್ದು. ನಾವೀಗ ಸ್ಮಿತಾ ಏನು ಪ್ರತಿಭಟನೆ ನಡೆಸ್ತಾ ಒಂದು ಸ್ಥಳದಲ್ಲಿದ್ದೀವಿ. ಈ ಒಂದು ಪ್ರತಿಭಟನಾ ಸ್ಥಳ ಎಂದೇ ಕತ್ರಿಗುಪ್ಪೆಯ 13ನೇ ಡಿಪೋ ಇರುವಂಥದ್ದು. ಇಲ್ಲಿ ಬೆಳಗ್ಗಿನಿಂದ ಏನು BMTC ಒಂದು ಚಾಲಕರು ಮತ್ತು ನಿರ್ವಾಹಕರು ಮತ್ತು ಕೆಲ ಸಿಬ್ಬಂದಿಗಳು ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬೆಳಗ್ಗೆ 5:30ಯಿಂದ ರೋಡ್ಗೆ ರಸ್ತೆಗಿಳಬೇಕಾದ ಬಸ್ಗಳು ಇನ್ನೂ ಸಹ ರಸ್ತೆಗಿಳಿದಿಲ್ಲ. ಇನ್ನು ಮುಖ್ಯವಾಗಿ ಈ ಒಂದು ಡಿಪೋದಿಂದ ಈ ಡಿಪೋಯಿಂದ ಇಲ್ಲಿಂದ ಮುಖ್ಯವಾಗಿ ಬಸ್ಸು ಎಲೆಕ್ಟ್ರಾನಿಕ್ ಸಿಟಿ ಮತ್ತು ITPLಗೆ ಹೋಗುತ್ತೆ, IT ಸೆಂಟರ್ಗಳಿಗೆ ಹೋಗುತ್ತೆ. ಆದ್ದರಿಂದ ಇಲ್ಲಿ ಒಂದು ರೀತಿ ITBT ITBT ಹೋಗಿ ಕೆಲಸ ಮಾಡಿರೋ ಒಂದು ರೀತಿ ಒಂದು ತೊಂದರೆ ಆಗಿರೋಂಥ ಅದ್ರ ಜೊತೆಗೆ ಒಂದು ಸಾರ್ವಜನಿಕರಿಗೂ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿರುವಂಥದ್ದು. ಈಗಾಗಲೇ ಸ್ಮಿತಾ ನಮ್ಮ ಜೊತೆ ಅವತ್ತೇನು ಸಸ್ಪೆಂಡ್ ಆರೋಪ ಸಹ ಕೇಳಿ ಬಂದಿತ್ತು. ಹಿಂಗೆ ಟಿಕೆಟ್ ನೀಡಲು ಹಣ ಪಡೆದಿರೋ ಆರೋಪ ಕೇಳಿ ಬಂತು. ಆ ನಿರ್ವಾಹಕರು ನಮ್ಮ ಜೊತೆ ಬನ್ನಿ, ಅವರೇ ಮಾತಾಡಿಸ್ತೀನಿ ಏನಾಯ್ತು ಇನ್ಸಿಡೆಂಟ್ ಅಂತೇಳಿ. ಸರ್, ಮೊದಲನೇದಾಗಿ ಯಾವತ್ತು ಈ ಒಂದು ಇನ್ಸಿಡೆಂಟ್ ಆಗಿದ್ದು? ಇದು 11 ತಾರೀಕು ಆಗಿರೋದು. ಇದು 11 ತಾರೀಕು ಆಗಿರೋದು. ಓಕೆ, ಏನು ಇನ್ಸಿಡೆಂಟ್ ಆಯಿತು? ಎಲ್ಲಿಂದ ಬರ್ತಾ ಇತ್ತು ಬಸ್ಸು? ಏನಾಯ್ತು ಇನ್ಸಿಡೆಂಟ್? ಏನಾಯ್ತು? ನಾವು ಬನಶಂಕರಿಯಿಂದ ITPಗೆ ಹೋಗ್ತಾ ಇರೋದು. ರಾಗಿಗುಡ್ಡ ಸ್ಟೇಜ್ನಲ್ಲಿ ಅವ್ರು 3 ಜನ LC ಅವ್ರು ನಿಂತಿದ್ದರು. ಅವರಿಗೆ ನಾವು ನೋಡಿದ್ದೀವಿ. ನಾನು ಫ್ರೆಂಟ್ ನಿಂತಿದ್ದೆ ಡ್ರೈವರ್ ಥರನೇ. ಮುಂದೆ ಬಸ್ ಸ್ಟಾಪ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ನಿಲ್ಲಿಸ 2 ಜನ ಇಳಿಸದ 7 ಜನಕ್ಕೆ ಹತ್ತಿಸ್ಕೊಂಡು ಮೂವ್ ಆಗೋ ಸಮಯದಲ್ಲೇ ಬಂದು ಹತ್ತಿ ಅನಧಿಕೃತವಾಗಿ ಬರೆದಿರ್ತಾರೆ ಅವರು. ಓಕೆ, ಅವತ್ತು ನೀವು ಆ ಟೈಮಲ್ಲಿ 5 ಜನಕ್ಕೆ ಟಿಕೆಟ್ ನೀಡಿಲ್ಲ, 11 ರೂಪಾಯಿ ಟಿಕೆಟ್ ನೀಡಿರಲಿಲ್ಲ 5 ಜನಗಳಿಗೆ ಅಂತ ಆರೋಪ ಮಾಡಿದ್ದಾರೆ. ಮತ್ತು ನಿಮ್ಮ ಸಸ್ಪೆಂಡ್ ಆರ್ಡರ್ ಸಹ ಬಂದಿದೆ. ಅವತ್ತೇ ನೀವು ಟಿಕೆಟ್ ನೀಡಿರಲಿಲ್ವಾ ಇಲ್ಲ ಹೇಗೆ ಅಂತ? ಏನಾಯ್ತು? ಇಲ್ಲ, ಅದು ಸ್ಟೇಜ್. ಅದು ಅಲ್ಲಿಂದ ನಾನು ಟಿಕೆಟ್ ಕೊಡೋದು ಮೂವ್ ಮಾಡಬೇಕು. ಅದು ಆ ಪಾಯಿಂಟಿನಿಂದ ಕ್ಲೋಸ್ ಆಗ್ತದೆ. ರಾಗಿಗುಡ್ಡ ಅನ್ನೋ ಸ್ಟೇಜು ಕ್ಲೋಸ್ ಆಗ್ತದೆ. ರಾಗಿಗುಡ್ಡಲ್ಲೇ ಆ ಕಡೆ ಬರೋದು ಅದು ಸ್ಟೇಜ್, ಅಲ್ಲಿಂದನೇ ಬರೋದು. ಈಗ ಅಲ್ಲಿ ಸ್ಟೇಜ್ ಇದು ಆದ ಬಳಿಕ ಆವಾಗ ತಕ್ಷಣ ಬಂದವ್ರು ಹತ್ತಬೇಕಾಗಿತ್ತು. ಹತ್ತಿಲ್ಲ ಅವರು. ನಾವು 1.5 ನಿಮಿಷ ಅಲ್ಲಿ ನಿಲ್ಲಿಸಿ ಪ್ಯಾಸೆಂಜರ್ ಕವರ್ ಮಾಡಿಕೊಂಡು ಮೂವ್ ಮಾಡೋ ಟೈಮಲ್ಲಿ ಬಂದು ಹತ್ತಿ ಬರೆದಿರೋದು, ಅಮಾಯಕವಾಗಿ ಬರೆದಿರೋದು ಅವರು. ಈ ರೀತಿ ಒಂದು ಕಡೆ ಆದರೆ ನೀವೆಲ್ಲ ಒಂದು ಕಡೆ ಇನ್ನೊಂದು ಆರೋಪ ಮಾಡ್ತೀರಿ ಅಂದರೆ ಉದ್ದೇಶಪೂರ್ವಕವಾಗಿ ನಮ್ಮ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ನಿಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತ? ಟಾರ್ಗೆಟ್ ಅಂದರೆ ಇವರು ದುಡ್ಡು ಮಾಡೋ ವಿಷಯಕ್ಕಾಗಿ. ಡಿಪ್ ಮ್ಯಾನೇಜರ್ ಆಯಿತು, ಇವು TCಗಳಾಯಿತು, ಅವರು ದುಡ್ಡು ಅವ್ರಿಗೆ ಸಂಸ್ಥೆ ದುಡ್ಡು ಕೊಟ್ಟರು ಆದರೂ ಡ್ರೈವರ್ ಕಂಡಕ್ಟರ್ ಅವರಿಗೆ ದುಡ್ಡು ಬೇಕು ಅನ್ನೋ ಒಂದು ಆಶಯದಿಂದ ಇವರು ಮಾಡ್ತಾ ಇರೋದು. ಓಕೆ, ಅದ್ರ ಜೊತೆಗೆ ಸುಮಾರು ತೊಂದರೆ ಆಯಿತು. ನಿಮ್ಮ ರೀತಿಯೇ ಸುಮಾರು ಜನಗಳಿಗೆ ಈ ಥರ ಸಸ್ಪೆಂಡ್ ಆರ್ಡರ್ ಮಾಡಿದ್ರು. ಯಾಕೆಂದರೆ 5 ಜನಗಳಿಗೆ 6 ಜನಕ್ಕೆ ಸಸ್ಪೆಂಡ್ ಆರ್ಡರ್ ಬಂದಿತ್ತು ಇವತ್ತಿಗೆ ಅಂತೇಳಿ. ಯಾರ್ಯಾರಿಗೆ ಏನು ಸಮಸ್ಯೆ ಆಗಿತ್ತು ಅಂತೇಳಿ? ಸಮಸ್ಯೆ ಅಂದರೆ ಇವ್ರು ಹೇಳಿದಾಗ OT ಮಾಡಂತಾರೆ. ಅವಾಗ ಯಾವುದೋ ಮನೆ ಕಡೆ ಒಂದು ತೊಂದರೆ ಇರ್ತದೆ. ಆ ವಿಷಯಕ್ಕಾಗಿ ಆಗಲ್ಲ ಅಂದಿದ್ದಕ್ಕೇ ತಿರ್ಗಾ ಮರುದಿವಸ ಡ್ಯೂಟಿ ಹತ್ತಿರ್ತಾರಲ್ಲ, ಅವಾಗ ಗಾಡಿ ನಂಬರ್ ನೋಟ್ ಮಾಡಿಕೊಂಡು ಇಮಿಡಿಯೇಟ್ಲಿ LC ಅವ್ರಿಗೆ ತಿಳಿಸಿ ಕಳಿಸ್ತಾರೆ. ಅಲ್ಲ, ಇವತ್ತು ಬೆಳಗಿನಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಇದಕ್ಕೆ ನಿಮ್ಮ ಮತ್ತು ಯಾರ್ಯಾರು ಸಹಕಾರ ನೀಡ್ತಾರೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ. ಅದಕ್ಕೆ ಏನು ಮಾಡ್ತಿದ್ದಾರೆ? ಏನಾರು ಇಲ್ಲಿನ ಅಧಿಕಾರಿಗಳು BMTC ಅಧಿಕಾರಿಗಳೇನಾದ್ರು ಬಂದು ನಿಮ್ಗೆ ಮಾತುಕತೆ ನಡೆಸಿದ್ರೆ ಹೇಗೆ? ಅವ್ರ ಆಫೀಸರೇ ಹೊಣೆಯೋದು, ನಾವು ಹೊಣೆಯಲ್ಲ. ಮಾಡಿರೋದು ಆಫೀಸರೇ. ಇದು ತೊಂದರೆ ಕೊಟ್ಟಿರೋದೇ ಆಫೀಸರು. ಡ್ರೈವರ್ ಕಂಡಕ್ಟರ್ ಅಂತ ಅವ್ರು ಎಲ್ಲಿ ಕೈ ಮಾಡೋಲ್ಲಿ ತೊಗೊಂಡು ಹೋಗ್ತಾರೆ. ಅವರು ಪ್ರಯಾಣಿಕರು ಅಂದರೆ ನಮ್ಮ ದೇವ್ರು ಅನ್ನುವಂಥದ್ದೊಂದು ಅವರು ನಂಬಿಕೆ ಇಟ್ಕೊಂಡ್ರೆ ಇವ್ರು ನಮ್ಮ ಆಫೀಸರ್ ಸರಿ ಇಲ್ಲ, ಅದಕ್ಕೆ ಇದು ಹಿಂಗೆ ಆಗ್ತಾ ಇರೋದು. ಈಗ DC ಬಸವರಾಜ್ ಅವರು ಬಂದಿದ್ರು. ಏನು ಮಾತಾಡಿದ್ರು ನಿಮ್ಮ ಜೊತೆ? ಏನು ಮಾತಾಡಿದ್ರು? ಈಗೇನೋ ಸಂಧಾನ ಮಾಡೋಣ ಇಲ್ಲ ಏನು ಅಂತ ಮತ್ತೆ ರಿವೀಲ್ ಮಾಡೋಣ ಅಂತ ಹೇಳ್ತಾ ಇದ್ರು. ಏನು ಮಾಡ್ತಾರೆ? ಏನೋ ನಿಮ್ಮ ಜೊತೆ ಅವರು ಬಸವರಾಜಪ್ಪರ ಅಂದರೆ ನಾನು ಬಂದ ಬಳಕೆ ಅವರು ನಮ್ಮ ಡಿಪೋದಲ್ಲೇ 4 ವರ್ಷ ಇರೋದವರು. ಆ ವ್ಯಕ್ತಿ ಹೆಂಗನ್ನೋದು ನಮಗೆಲ್ಲ ಗೊತ್ತಿದೆ. ಡ್ರೈವರ್ ಕಂಡಕ್ಟರ್ ಅಂದರೆ ಅವರು 2 ಕಣ್ಣು ಅಂತೂ ಮಾತಾಡ್ತಾರೆ ಅವರು. ಇವತ್ತಿಗೆ ಯಾವುದೇ ಗಾಡಿ ಏನರ ಮೆಟೀರಿಯಲ್ ತರಿಸ್ರಿ ಅಂತ ಹೇಳ್ತಾ ಇರ್ತಾರೆ ಅವರು. ಆ ವ್ಯಕ್ತಿದು ಬಗೆಹರಿಸೋಣಂದ್ರೆ ನಮಗೆ ಬರೆದಂಥ ವ್ಯಕ್ತಿಗಳು ಇಲ್ಲಿ ಬರಬೇಕು, ಅವಾಗೇ ನಮ್ಮ ತೀರ್ಮಾನ, ಅಲ್ಲಿವರೆಗೆ ತೀರ್ಮಾನ ಅಂತ ಅವ್ರಿಗೆ ಹೇಳಿದ್ದೀವಿ. ಸ್ಮಿತಾ, ಇದಿಷ್ಟು ಏನು ಅವತ್ತೇನು ಸಸ್ಪೆಂಡ್ಗೊಳಗಂತ ಏನು ಒಂದು ನಿರ್ವಾಹಕರ ಮಾತಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ BMTC ಅಧಿಕಾರಿಗಳು DC ಬಸವರಾಜನವ್ರು ಬಂದು ನಮ್ಮ ಜೊತೆ ಮಾತುಕತೆ ಸಹ ನಡೆಸಿದ್ರು. ಆದರೆ ಅವತ್ತು ಯಾರು ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಟಾರ್ಗೆಟ್ ಮಾಡಿ ನಮ್ಮನ್ನು ಸಸ್ಪೆಂಡ್ ಮಾಡ್ಲಿಕ್ಕೆ ಮುಂದಾದರೂ ಅಂಥವ್ರು ಬರಬೇಕು, ಅಂಥವ್ರು ಬಂದು ನಮಗೆ ಇಲ್ಲಿ ಮಾತಾಡಬೇಕು. ನಂತರದಲ್ಲಿ ನಾವು ಈ ಪ್ರತಿಭಟನೆ ಮುಂದುವರಿಸಬೇಕಾ ಇಲ್ಲ ಕೈ ಬಿಡಬೇಕಾ ಅಂತ ಮಾತಾಡ್ತೀವಿ. ಮುಂದಿನ ನಡೆ ನಮ್ಮದು. ಅದಕ್ಕಿಂತ ಮುಂಚೆ ಅಲ್ಲಿಂದ ಅಧಿಕಾರಿಗಳು ಬಂದ ನಂತರದಲ್ಲಿ ಎಲ್ಲ ರೀತಿಯಾದ ಇದಕ್ಕೆಲ್ಲ ಸರಿಯಾದ ಒಂದು ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ಅವರ ಒಂದು ಮಾತುಗಳು ಸಹ ಹೇಳ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ.